ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಹೊಸ ವಿಡಿಯೋ ಜೊತೆ ನಿಮಗೆ ಮೀಟ್ ಆಗೋಕ್ಕೆ ಬಂದಿದ್ದೀನಿ. ಬ್ಯಾಕ್ ಟು ಬಿಡ್ದಿ ಹೋಗೋ ದಾರಿಯಲ್ಲಿ ಸಿದ್ಧಗಂಗೆ ಮಠಕ್ಕೆ ವಿಸಿಟ್ ಮಾಡಿದ್ವಿ. ಅದೇ ಈಗ ತಾನೇ ಪ್ರೇಯರ್ ಮುಗಿಸ್ಕೊಂಡು ಎಲ್ಲ ಮಕ್ಕಳು ಊಟಕ್ಕೆ ಹೋಗೋದು ರೆಡಿಯಾಗಿದ್ವು. ನೋಡಿ ಆ ಮಕ್ಕಳು ನೋಡೇ ಭಯ ಆಯಿತು. ಇಷ್ಟು ಜನಸಾಗರ, ಆ ಲೆವೆಲ್ಗಿದ್ದಾರೆ ಮಕ್ಕಳು. ಅಲ್ಲಿ ನಮಗೆ ಜಸ್ಟ್ ಮಿಸ್ ಆಯಿತು. ಏನಂದರೆ ನಾವು ಪ್ರಾರ್ಥನೆ ಮಾಡೋವಾಗ ಹೋಗಿ ನಾನು ಶೂಟ್ ಮಾಡಬೇಕು ಅಂದ್ಕೊಂಡೆ. ಅಷ್ಟೊತ್ತಿಗೆ ಪ್ರಾರ್ಥನೆ ಮುಗಿದೋಯ್ತು. ಸುಮಾರು ಒಂದು 10,000 ಮಕ್ಕಳು ಇಲ್ಲಿ ಏನು ವಿದ್ಯಾಭ್ಯಾಸ ಮಾಡ್ತಾರೆ. ಸಿದ್ಧಗಂಗೆ ಅನ್ನೋದು ವಿದ್ಯಾದಾನ ಕ್ಷೇತ್ರ ಅನ್ನೋದಕ್ಕಿಂತನೂ ಕೂಡ ಅನ್ನದಾನನೂ ಕೂಡ ಅಲ್ಲಿ ಮಾಡ್ತಾರೆ. ಅಲ್ಲೇ ಪ್ರಸಾದ ಇತ್ತು. ಸೊ ಮೇನ್ ನಾವು ಇಲ್ಲಿ ಹೋಗೋವಾಗ ಇಲ್ಲಿ ಪಕ್ಕಕ್ಕೆ ನೋಡ್ತಾ ಇರೋದು ಇದೇ ಪ್ರಸಾದದ ನಿಲಯ. ನಾವು ಅಜ್ಜಾರ ಗದ್ಗೆ ದರ್ಶನ ಮಾಡಿಕೊಂಡು ಆಮೇಲೆ ಪ್ರಸಾದಕ್ಕೆ ಬಂದ್ರಾಯ್ತು ಅಂದ್ಕೊಂಡು ಹೋದ್ವಿ. ನೋಡಿ ಮಕ್ಕಳು ಸಾಲ ಊಟಕ್ಕೆ ಹೋಗ್ತಾ ಇದ್ದಾರೆ. ನೋಡಿ ನಮ್ಮ ಚಿನ್ನು ಅವರಪ್ಪ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಎಡಗಡೆ ಕಾಣ್ತಾ ಇದು ಮಕ್ಕಳ ಪಾಠಶಾಲೆ ಕೊಠಡಿಗಳು. ಇದೇ ಸಿದ್ಧಗಂಗೆ ಸ್ವಾಮಿಗಳ ಗದ್ದಿಗೆ ಇರೋ ಸ್ಥಳ. ಸೊ ಅಜ್ಜಾರ ದರ್ಶನಕ್ಕೆ ಹೋಗ್ತಿದ್ದೀವಿ ಈಗ. ಸಿದ್ಧಗಂಗೆ ಅಜ್ಜಾರನ್ನ ಇಲ್ಲಿ ಐಕ್ಯ ಮಾಡಿದಾರಲ್ಲ, ಐಕ್ಯವಾಗಿದ್ದಾರಲ್ಲ, ಅವ್ರಿಗೆ ಒಂದು ಗದ್ದಿಗೆ ಅಂತ ಕಟ್ಸಿರ್ತಾರೆ. ನಾವು ಒಳಗಡೆ ಹೋದಾಗ ಸ್ವಲ್ಪ ನಾರ್ಮಲ್ ರಶ್ ಇತ್ತು, ಅಷ್ಟೇನು ರಶ್ ಇರಲಿಲ್ಲ. ಯಾಕಂದರೆ ಆಲ್ರೆಡಿ 8:30 ಏನೋ ಆಗಿತ್ತು. ನಾವು ಬಿಡ್ದಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಇಲ್ಲಿ ಒಂದು ಸಿದ್ಧಗಂಗೆಗೆ ಒಂದು ವಿಸಿಟ್ ಹಾಕ್ಕೊಂಡು ಪ್ರಸಾದ ತೊಗೊಂಡು ಹೋದ್ರಾಯ್ತು ಅಂದ್ಕೊಂಡ್ವಿ. ನನ್ನ ಮಗನ ನೋಡಿ ಅಜ್ಜರ ಗದ್ಗೆ ಮೇಲೆ ನಮಸ್ಕಾರ ಮಾಡಿಸಿದ್ದಾರೆ. ಆ್ಯಂಡ್ ಅಲ್ಲಿ ದರ್ಶನ ಮುಗಿಸ್ಕೊಂಬಂದು ಹಾಲ್ ಕೂತ್ಕೊಳ್ಳೋಕೆ ಅವಕಾಶ ಇದೆ. ಚಿನ್ನು ಆರಾಮಾಗಿ ಕೂತಿದ್ದ ಟೈಲ್ಸ್ ಮೇಲೆ, ಮಲಗಿದ್ದ ಅವನು. ಅದಕ್ಕೆ ಮುಖ ಅಷ್ಟು ಕಣ್ಣು ದಪ್ಪ ಕಾಣ್ತಾ ಇದೆ. ಮಲಗಿ ಎದ್ದು ಆಟ ಆಡ್ತಾ ಇದ್ದ ಸುತ್ತಲೂ ನೋಡಿಕೊಂಡು. ನೋಡಿ ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಗದ್ಗೆ. ಅದು ಇಲ್ಲಿ ಅವ್ರದ್ದು ಪಾದುಕೆನೂ ಇದೆ. ಏನೋ ಒಂಥರ ಸಮಾಧಾನ ಆಯಿತು. ಮಗನ್ನ ಕರ್ಕೊಂಡು ಹೋಗಿದ್ದೀವಿ ಸಿದ್ಧಗಂಗೆಗೆ ಅಂತ. ಸೊ ಈಗಿನ ಸಿದ್ಧಗಂಗೆ ಮಠದ ಸರ್ವಾಧ್ಯಕ್ಷರು ಇದ್ದರು. ಸ್ವಾಮಿಗಳನ್ನ ಭೇಟಿ ಆದ್ವಿ. ನನ್ನ ಮಗ ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ತಾ ಇದ್ದಾನೆ. ಅದೇ ಒಂಥರ ನೋಡೋ ಖುಷಿ. ತುಂಬ ಒಂದೇ ದೃಷ್ಟಿ ಇಟ್ಕೊಂಡು ನೋಡ್ತಾ ಇದ್ದ. ಅಜ್ಜಾರು ಅಷ್ಟೇ, ಯಾವ ಊರವರು, ಏನು, ಮಗು ಹೇಗಿದೆ, ಊಟ ಮಾಡ್ಕೊಂಡು ಹೋಗಿ ಅಂತೆಲ್ಲ ಚೆನ್ನಾಗಿ ಮಾತಾಡ್ಸಿದ್ರು. ಅದು ನೋಡಿ ಒಂಥರ ಖುಷಿ ಆಯಿತು. ಸ್ವಲ್ಪ ಚಳಿ ಇದ್ದಿದ್ದಕ್ಕೆ ನನ್ನ ಮಗನ ಫುಲ್ ಪ್ಯಾಕ್ ಮಾಡಿಕೊಂಡು ಸ್ವೆಟ್ರು ಟೊಪ್ಪಿ ಎಲ್ಲ ಹಾಕ್ಕೊಂಡು ಹೋಗಿದ್ವಿ. ಆದರೂ ಸ್ವಾಮಿಗಳು ನೋಡೋದು ಮಾತ್ರ ಬಿಡ್ತಾ ಇಲ್ಲ, ಅಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದ. ಸೊ ಅಜ್ಜಾರ ದರ್ಶನನೂ ಆಯಿತು, ಆಶೀರ್ವಾದ ತೊಗೊಂಡ್ವಿ. ಅಲ್ಲಿಂದ ಪ್ರಸಾದ ನಿಲಿಯಕ್ಕೆ ಹೋಗಿ ಪ್ರಸಾದ ತೊಗೊಂಡು ಮನೆಗೆ ಬಂದಿದ್ದು. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ನನ್ನ ಮಗ ನೋಡಿ ನಾನು ಎಷ್ಟೊತ್ತಿಗೆ ಹೇಳ್ತಾನೋ ಅಷ್ಟೊತ್ತಿಗೆ ಹೇಳ್ತಾನೆ, ನನ್ನ ಜೊತೆಗೆ ಹೇಳ್ತಾನೆ. ಸೊ ಅವ್ನು ಎತ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ ನೋಡಿ. ಮಕ್ಕಳಿದ್ದ ಮನೆಯಲ್ಲಿ ಎಷ್ಟೇ ನಾವು ಹೊಂದಿಸ್ತೀವಿ ಅಂತಂದ್ರೂ ತುಂಬ ಮನೆ ತುಂಬ ಸಾಮಾನುಗಳಾಗಿರುತ್ತೆ. ಅದೇ ಥರ ನನ್ನ ಮನೇಲೂ ನನ್ನ ಮಗನ ಸಲುವಾಗಿ ಅವನು ನನ್ನ ಜೊತೆಗೇ ಹೇಳೋದ್ರಿಂದ ಅವನ ಜೊತೆಗೇ ಇರಬೇಕು. ಬೆಡ್ಡು ನಾನು ಕ್ಲೀನ್ ಮಾಡಿಲ್ಲ, ಆಮೇಲೆ ಬೆಡ್ ನೀಟ್ ಮಾಡೋಕ್ಕಾಗಿಲ್ಲ, ಆಮೇಲೆ ಮನೆ ಕೆಲಸ ಎಲ್ಲ ಹಾಗೆ ದೋಸೆ ಮಾಡ್ಕೊಂಡಿದ್ವಿ. ಮನೆಯವರು ಟಿಫಿನ್ ಮಾಡ್ಕೊಂಡು ಹೋದರು. ನಮ್ಮ ಮನೆಯವ್ರು ಇರೋವರೆಗೂ ಅವ್ನು ಎತ್ಕೊಂಡಿದ್ರು. ಅವ್ರು ಹೋದ್ಮೇಲೆ ಎಲ್ಲ ಕೆಲಸ ನಾನು ಒಬ್ಬಳೇ ಇವ್ನು ಎತ್ಕೊಂಡು ಮಾಡಬೇಕು. ಹಾಯ್ 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 ಹಾಯ್
ಕೆಲಸ ಫಿನಿಶ್ ಮಾಡ್ಬೇಕು ನಾನು. ಬೆಳಗ್ಗೆಯಿಂದ 1 ಸೆಕೆಂಡು ಅಮ್ಮ ಕೂತ್ಬಿಡಮ್ಮ, ಫ್ರೀ ಬಿಟ್ಟಿಲ್ಲ ನನ್ನ. ಚಿನ್ನ ಇಲ್ಲಿ ನೋಡಮ್ಮ, ನಾನು ಯಾವಾಗಮ್ಮ ಕೆಲಸ ಮಾಡೋದು? ನಾನು ಹಿಂಗೆ ಮಾಡಿದೆ. ಇಲ್ಲಿ ನೋಡಮ್ಮ ಚಿನ್ನ, ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು. ಬಾ. ಸೊ ಬೇಗ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂದರೆ ನಮ್ಮ ಚಿನ್ನು ಮಲಗಿದ್ದೆ ಆವಾಗ. ಅವ್ನು ಮಲಗಿದಾಗಲೇ ನಾನು ಬೇಗ ಮಾಡ್ಕೋಬೇಕು. ಎದ್ಮೇಲೆ ಅವ್ನು ಎತ್ಕೊಂಡೇ ಇರಬೇಕು. ಆಮೇಲೆ ಹಾಲಲ್ಲಿ ಅವನು ಒಬ್ಬನ್ನೇ ಬಿಟ್ಟರೆ ಎಷ್ಟು ರಚ್ಚ ಹಿಡಿತಾನೆ ಅಂತ ನಾನು ತೋರಿಸ್ತೀನಿ. ಪಾತ್ರೆಗಳು ಕ್ಲೀನ್ ಆಗ್ತಾ ಇದ್ದೆ, ಗ್ಯಾಸ್ ಕ್ಲೀನ್ ಮಾಡಿಕೊಂಡು, ದೆನ್ ನೆಕ್ಸ್ಟು ಚಟ್ನಿ ಮಾಡಿದ್ದೆ, ಅದನ್ನು ಫ್ರಿಜ್ಜಲ್ಲಿ ಎತ್ತಿಡಬೇಕು, ಅದು ಎತ್ತಿಟ್ಕೊಡ್ತಾ ಇದ್ದೀನಿ. ನೋಡಿ ನನ್ನ ಮಗ ಹಾಲಲ್ಲಿ ಆಟ ಆಡ್ತಾ ಇದ್ದಾನೆ, ಎಷ್ಟು ರಚ್ಚ ಹಿಡಿತಾನೆ ನೋಡಿ. ಈಗ ನಾನು ಗೋಡೆ ಮರಿಗೆ ನಿಂತ್ಕೊಂಡು ಮಾಡ್ತಾಯಿದ್ದೀನಿ ವಿಡಿಯೋ. ಯಾರಿಲ್ಲ ಅಂದರೆ ಅವ್ನಿಗೆ ಇಷ್ಟು ಭಯ ಬೀಳ್ತಾನೆ ಅಂದರೆ ನಿಂತ್ಕೊಂಡೇ ಇರಬೇಕು. ಫೈನಲ್ಲಿ ಆಟ ಆಡಿ ಮಲಗೋಕ್ಕೆ ಶುರು ಮಾಡ್ತಾ. ಎಂಥ ಮಾಡರ್ನ್ ಮಾಮ್ಸ್ ಆದ್ರೂ ಹಳೆ ಕಾಲದ ಜೋಳಿಗೆನಲ್ಲಿ ಅಥವಾ ಹಳೆ ಕಾಲದಲ್ಲಿ ಸೀರೆ ಕಟ್ಟಿದ ಜೋಳಿಗೆನಲ್ಲಿ ಮಕ್ಕಳು ನೆಮ್ಮದಿಯಾಗಿ ಮಲ್ಕೋತಾರೆ. ಆ್ಯಂಡ್ ನನ್ನ ಚಿನ್ನುಗೆ ಅವ್ನು ಹುಟ್ಟಿದಾಗಿಂದನೂ ಇದೇ ಥರ ಜೋಳಿಗೆನಲ್ಲಿ ಹಾಕಿ ಅಭ್ಯಾಸ. ಅದಕ್ಕೆ ಅವ್ನ ತಲೆ ಅಷ್ಟು ಗುಂಡಕ್ಕೆ ಬಂದಿದೆ. ಅಮ್ಮನ ಮನೆಯಲ್ಲೂ ಅಷ್ಟೇ ನಾವು ಜೋಳಿಗೆನಲ್ಲೇ ಹಾಕ್ತಾಯಿದ್ದಿದ್ದು ಅವನನ್ನು. ಇಲ್ಲಿ ಕ್ವಾರ್ಟರ್ಸಿಗೆ ಬಂದ ಮೇಲೆ ಇರಲಿಲ್ಲ ಇದು. ಆ್ಯಕ್ಚುಲಿ ನಾವು ಸಪ್ರೇಟಾಗಿ ಹೋಲ್ ಮಾಡಿಸ್ಬಿಟ್ಟು ಜೋಕಾಲಿಗೆ ಹಾಕ್ತಾರಲ್ಲ ಆ ಥರ ಲಾಕ್ ಹಾಕಿಸ್ಬಿಟ್ಟು ಜೋಳಿಗೆ ಕಟ್ಸಿರೋದು. ಎಸ್ಪೆಷಲಿ ಚಿನ್ನುಗೋಸ್ಕರನೇ ಅಂತಲೇ ಹಾಕ್ಸಿದ್ವಿ. ಯಾಕಂದರೆ ಹಾಲಲ್ಲಿ ಕಣ್ಣೆದುರುಗಡೆ ಇರ್ತಾನೆ, ಆಮೇಲೆ ಅವನು ನೆಮ್ಮದಿಯಾಗಿ ಮಲ್ಕೋತಾನೆ ಅಂತ. ನೋಡಿ ಚಿನ್ನು ಮಲಗ್ದ, ಮತ್ತೆ ನನ್ನ ಕೆಲಸ ಶುರುವಾಯಿತು. ಸೊ ಪಾಟ್ಗಳಲ್ಲಿ ನಾನು ಡೆಲಿವರಿಗೆ ಅಂತ ಹೋದಾಗ ಎಲ್ಲ ಗಿಡ ಹಾಳಾಗೋಗಿತ್ತು. ಸೊ ಮಣ್ಣೆಲ್ಲ ಹಾಗೆ ಇತ್ತು. ಅದನ್ನು 2 ದಿನ ನೀರಲ್ಲಿ ನೆನೆಸಿ ಮೆಂತ್ಯ ಮತ್ತು ಕೊತ್ತಂಬರಿ ಹಾಕಿದ್ದೆ. ಸೊ ಮೆಂತ್ಯ ಈಗ ಬರ್ತಾ ಇದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಫುಲ್ ಅದ್ರ ಮೇಲೆಲ್ಲ ಮಣ್ಣಲ್ಲೆಲ್ಲ ಎತ್ಕೊಂಡು ಬಂದಿದೆ. ಅಷ್ಟೊತ್ತಿಗೆ ಈ ಚಿನ್ನು ಸ್ವಲ್ಪ ಬೇಗನೆ ಎದ್ದಿದ್ದು. ಅಲ್ಲೇ ಆಡಮ್ಮ ನೋಡಿ. ಹಂಗಿದ್ದಿದ್ದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ರಾತ್ರಿ ಅಡುಗೆ ಶುರು ಮಾಡಿದೆ. ಸ್ವಲ್ಪ ಚೌಳಿಕಾಯಿ ಪಲ್ಯ, ಚಪಾತಿ ಮತ್ತು ರೈಸು ಮಾಡ್ಕೊಂಡಿದ್ದೆ. ಇನ್ನೊಂದು ಕಡೆ ನಮ್ಮ ಚಿನ್ನುಗೆ ಹೋಮ್ ಮೇಡ್, ನಾನು ಯೂಶ್ವಲಿ ನನ್ನ ಚಿನ್ನುಗೆ ನಾನು ಹೊರಗಡೆಯಿಂದ ತಂದಿರೋ ಸರ್ಲೇಕ್ 1 ಟೈಮ್ ಹಾಕ್ತೀನಿ. ಇದು ಹೋಮ್ ಮೇಡ್ ಸರ್ಲೇಕ್ ನಾನು ಮಾಡಿದ್ದು. ಇದ್ರ ರೆಸಿಪಿ ನಿಮಗೆ ಒಂದಿನ ಹಾಕ್ತೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತಲೂ ನಿಮ್ಗೆ ಒಂದಿನ ಹೇಳ್ತೀನಿ. ಸೊ ಇದಕ್ಕೆ ಒಲೆ ಮೇಲೆ ಸ್ವಲ್ಪ ನೀರು, ಬೆಲ್ಲ, ತುಪ್ಪ ಹಾಕಿ ಕುದಿಯೋಕ್ಕಿಟ್ಟಿದ್ದೀನಿ. 2 ಸ್ಪೂನ್ ಇದಕ್ಕೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು. ಆ ಕನ್ಸಿಸ್ಟೆನ್ಸಿ ಹೇಗೆ ಬರುತ್ತೋ ಅದೇ ಥರ ಸರ್ಲೇಕ್ ಬರುತ್ತೆ. ಸೊ ಇದು ಹೋಮ್ ಮೇಡ್ ಸರ್ಲೇಕು. ಎಸ್ಪೆಷಲಿ ನನ್ನ ಮಗನಿಗೆ ತುಂಬ ಇಷ್ಟ, ತುಂಬ ಚೆನ್ನಾಗಿ ತಿಂತಾನೆ ಇದನ್ನು. ಈಗ ಈ ಕಲಸಿರೋ ಏನಿದೆ ಅದನ್ನು ಕುದಿತಾ ಇದೆಯಲ್ಲ, ಈ ನೀರಿಗೆ ಹಾಕ್ಬಿಟ್ಟು ಕಲಿಸ್ಬೇಕು.
ಸ್ವಲ್ಪನೇ ಇಟ್ಕೊಂಡಿದ್ದೀನಿ ನೀರು, ಅದೇ ಸಾಕಾಗೋಯ್ತು ಅವನಿಗೆ. ಯಾಕಂದರೆ ಇದೊಂದು 10-12 ಸ್ಪೂನ್ ಆದರೆ ಅವನಿಗೆ ತುಂಬ ಹೊಟ್ಟೆ ಫುಲ್ಲಾಗೋಗುತ್ತೆ. ಚಿಕ್ಕ ಮಕ್ಕಳಿಗೆ ಇಷ್ಟೇ ಫುಡ್ಡು, ಅದು 2 ಅವರ್ಸಿಗೆ ಒಂದು ಸತಿ ಹಾಕ್ತಾ ಇರಬೇಕು. ನಾವು ದೊಡ್ಡವ್ರ ಥರ ಒಂದೇ ಟೈಮ್ ಅವ್ರು ತಿನ್ನಲ್ಲ, 2 ಅವರ್ಸಿಗೆ ಒಂದು ಸತಿ ಇಷ್ಟಿಷ್ಟೇ ಮಾಡಿ ಹಾಕ್ತಾ ಇರಬೇಕು. ಸೊ ಅವಾಗ ಮಕ್ಳಿಗೆ ಡೈಜೆಷನ್ನು ಚೆನ್ನಾಗಿರುತ್ತೆ ಆ್ಯಂಡ್ ಅವರಿಗೆ ತುಂಬ ಚೆನ್ನಾಗಿ ಅದಕ್ಕೆ ಒಕ್ಕೋತಾರೆ. ಈಗ ನೋಡಿ, ಇದು ಚೆನ್ನಾಗಿ ಕುದ್ಬಿಟ್ಟು ಈ ಥರ ಮೆದುವಾಗಿ ಆಗಬೇಕು, ಚೆನ್ನಾಗಿ ಕುದಿಬೇಕದು. ಕುದಿದು ಮೆತ್ತಗಾಗಬೇಕು. ಈ ಥರ ಮೆತ್ತಗಾದ್ಮೇಲೆ ಸ್ವಲ್ಪ ಉಗುರು ಬೆಚ್ಚಗಿರೋ. ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ್ ಅಂದು ತುಂಬ ಡೀಟೇಲಾಗಿ ತೋರ್ಸೋಕ್ಕಾಗಿಲ್ಲ, ಸಿಂಪಲ್ಲಾಗಿ ತೋರಿಸಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.